ಹಾಯ್, ಹೆಲೋ, ನಮಸ್ತೆ. ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎಂತ ಒಂದು ಡಿ ಟ್ಯಾನ್ ಪ್ಯಾಕ್ ತಗೊಂಡು ಬಂದಿದ್ದೀನಿ ಅಂದರೆ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ನೀವೆಲ್ಲರೂ ಈ ಒಂದು ಡಿ ಟ್ಯಾನ್ ಪ್ಯಾಕನ್ನು ಹಾಕ್ಕೊಳ್ಳಿ. ನಿಮ್ಮ ಒಂದು ಫೇಸು ಪಳಪಳ ಅಂತ ಹೊಳಿತಾ ಇರುತ್ತೆ. ಯಾಕೆಂದರೆ ಟ್ಯಾನ್ ಅಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ. ನಿಮ್ಮ ಫೇಸು ಕೂಡ ಸೂಪರ್ಬ್ ಆಗಿ ಕಾಣುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ. ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮುಲ್ತಾನಿ ಮಿಟ್ಟಿಯನ್ನು ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಮತ್ತೆ ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಂತರ ನೀವೇನ್ ಮಾಡಬೇಕು, ಅರಿಶಿನ ಒಂದು 3 ಚಿಟಿಕೆ ಆಗಷ್ಟು ಅರಿಶಿನ ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ, ಕಡಿಮೆ ಹಾಕ್ಕೊಳ್ಳಿ. ಅದಾದ್ಮೇಲೆ ನೀವು ಮೊಸರನ್ನ ತಗೋಬೇಕಾಗತ್ತೆ. ಒಂದು 2 ಸ್ಪೂನ್ ಆಗಷ್ಟು ಮೊಸರನ್ನ ಹಾಕ್ಕೊಂಡು, ಅದಾದ್ಮೇಲೆ ನೀವು ಜೇನುತುಪ್ಪವನ್ನ 1 ಸ್ಪೂನ್ ಜೇನುತುಪ್ಪವನ್ನ ಆಡ್ ಮಾಡಿ. ನಂತರ ನೀವೇನ್ ಮಾಡಬೇಕು ಅಂತಂದ್ರೆ, ಲ್ಯಾಕ್ಟಿಕ್ ಆಸಿಡ್ ಇರುವಂತಹ ಹಾಲು ಸ್ಕಿನ್‌ಗೆ ತುಂಬಾನೇ ಒಳ್ಳೆಯದು. ಈ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಗತ್ತೆ. ಆ ಪೇಸ್ಟನ್ನ ನೋಡಿ, ಈ ಪೇಸ್ಟೇನೆ ಡಿ-ಟ್ಯಾನ್ ಪ್ಯಾಕ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಎಂತ ಗ್ಲೋ ಕೊಡುತ್ತೆ ಅಂದ್ರೆ ಒಂದು ಬ್ರೈಡಲ್ ಲುಕ್ ಕೊಡುತ್ತೆ. ಒಂದು ಮದುವೆ ಹೆಣ್ಣಿಗೆ ಯಾವ ತರ ಡಿ-ಟ್ಯಾನ್ ಮಾಡಿ ಒಂದು ಲುಕ್ ಕೊಡುತ್ತೋ ಅದೇ ತರ ಲುಕ್ಕು ಈ ಒಂದು ಫೇಸ್ ಪ್ಯಾಕ್ ಅಲ್ಲಿ ಸಿಗುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿದೆ. ನಾನೂನು ಅಪ್ಲೈ ಮಾಡಿದ್ದೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ನನ್ನ ಮಗ ಕ್ಯಾಮ್ರಾಮನ್ ಆಗಿದ್ದಾನೆ. ನೆಟ್ಟಿಗೆ ಕ್ಯಾಮ್ರಾನೇ ಹಿಡ್ಕೊಳ್ತಾ ಇಲ್ಲ. ನೋಡಿ, ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಕ್ಯಾಮ್ರಾ ಸರಿಯಾಗಿ ಹಿಡ್ಕೊಳ್ದೆ. ನೀಟಾಗಿ ನಾನು ಫೇಸ್ ಫುಲ್ಲು ಈ ಒಂದು ಡಿ-ಟ್ಯಾನ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನನಗೇನೋ ಒಂಥರ ಏನೋ ಎಕ್ಸೈಟ್‌ಮೆಂಟ್ ಆಗಿದೆ ಇದನ್ನ ಟ್ರೈ ಮಾಡಬೇಕು ಅಂತ. ಅದಕ್ಕೂ ಹೆಚ್ಚಾಗಿ ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾನೇ ಗ್ಲೋ ಕೊಡುವಂತಹ ಇಂಗ್ರೀಡಿಯೆಂಟ್ಸೇ ಆಗಿರೋದ್ರಿಂದ ಫೇಸ್ ತುಂಬಾನೇ ಚೆನ್ನಾಗಿ ನೋಡಿ, ನೀಟಾಗಿ ಮುಖ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೆಕ್ ಹತ್ರ ಕೂಡ ನಾನು ಅಪ್ಲೈ ಮಾಡಿದ್ದೀನಿ. ನೀವು ಕೂಡ ನೆಕ್ ಎಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಮೈಲ್ಡ್ ಆಗಿ ಮಸಾಜ್ ಮಾಡಿ. ಈ ಥರ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಒಂದೊಳ್ಳೆ ಗ್ಲೋ ಕೊಡುತ್ತೆ. ಇದನ್ನು ಒಂದು 20 ಆರ್ 15 ಮಿನಿಟ್ಸ್ ಇಟ್ಕೊಳ್ಳಿ ಸಾಕು. ಯಾಕಂದರೆ ಅರಿಶಿನ ಇರೋದ್ರಿಂದ ಮುಖ ಒಂದು ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು 15 ಮಿನಿಟ್ಸ್ ಇಟ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಆಫ್ಟರ್ 15 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ. ಇದನ್ನು ನೀಟಾಗಿ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಬೇಕು. ರಬ್ ಮಾಡೋಕ್ಕೆ ಹೋಗಬಾರ್ದು. ನೀಟಾಗಿ ಫೇಸ್ ವಾಶ್ ಆದಮೇಲೆ ನೋಡಿ, ಫೇಸ್ ವಾಶ್ ಮಾಡಿದ್ದೀನಿ ಈಗ. ಇಲ್ಲೂ ಕೂಡ ನನ್ನ ಮಗ ತರಲೆ ಮಾಡ್ತಿದ್ದಾನೆ. ಸರಿಯಾಗಿ ಕ್ಯಾಮ್ರಾನ ಇಟ್ಕೊಳ್ತಾ ಇಲ್ಲ ಫೋನನ್ನು. ಸೊ ನೋಡಿ, ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ಕಿನ್ನು ಅಂದರೆ ನಿಜವಾಗ್ಲೂ. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್